ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಒಂದು ಸಮಸ್ಯೆಯನ್ನು ಬಗೆಹರಿಸೋದಕ್ಕೆ ಸಾಮ, ದಾನ, ಭೇದ ಮತ್ತು ದಂಡ ಅನ್ನೋ 4 ಮಾರ್ಗಗಳನ್ನು ಉಪಯೋಗಿಸಬೇಕು ಅಂತ ಆಚಾರ್ಯ ಚಾಣಕ್ಯರು ಹೇಳ್ತಾರೆ. ಇದರಲ್ಲಿ ಯಾವುದು ಮೊದಲು ಯಾವುದು ಆನಂತರ ಅನ್ನೋದು ಪರಿಸ್ಥಿತಿ ಮತ್ತು ಮನಸ್ಥಿತಿಗಳ ಮೇಲೆ ಡಿಪೆಂಡ್ ಆಗಿರುತ್ತೆ. ಇಸ್ರೇಲ್ ಮತ್ತು ಹಮಾಸ್ ಸಂಘರ್ಷದಲ್ಲಿ ಇಸ್ರೇಲ್ ಮೊದಲು ದಂಡ ನೀತಿಯನ್ನು ಪ್ರಯೋಗ ಮಾಡ್ತು, ಆನಂತರ ಸಾಮ ಭೇದಗಳನ್ನು ಬಳಸ್ತು, ಈಗ ದಾನವನ್ನು ಕೂಡ ಅಲ್ಲಿ ಬಳಕೆ ಮಾಡೋದಕ್ಕೆ ಇಸ್ರೇಲ್ ಹೋಗ್ತಾ ಇದೆ. ಈ ಯೋಜನೆ ಏನಾದರೂ ಯಶಸ್ವಿ ಆದ್ರೆ ಗಾಜಾದಲ್ಲಿನ ಇಸ್ರೇಲಿನ ಅಪಹೃತರ ಪೈಕಿ ಕೆಲವರಾದರೂ ಸೇಫ್ ಆಗಿ ಮನೆಗೆ ವಾಪಸ್ ಬರ್ತಾರೆ. ಜೊತೆಗೆ ಗಾಜಾದಲ್ಲಿ ಹಮಾಸ್ಗೆ ಶಾಶ್ವತವಾಗಿ ನೆಲೆ ಇಲ್ಲದ ಹಾಗಾಗಿ ಹೋಗುತ್ತೆ. ಹಾಗೆ ಅವರಲ್ಲಿ ಒಂದು ಭಿನ್ನಾಭಿಪ್ರಾಯವನ್ನ, ಅಪನಂಬಿಕೆಯನ್ನ ಇದು ಸೃಷ್ಟಿ ಮಾಡುತ್ತೆ. ಹಾಗಾದ್ರೆ ಇಸ್ರೇಲ್ ಅಲ್ಲಿ ಏನ್ ಮಾಡೋದಕ್ಕೆ ಹೋಗ್ತಾ ಇದೆ? ಅಂದಹಾಗೆ ಇಸ್ರೇಲ್ನ ಪ್ರಧಾನಿ ನೇತನ್ಯಾಹು ಗಾಜಾದಲ್ಲಿ ಪರ್ಯಟನೆ ಮಾಡೋದಕ್ಕೆ ಹೋಗಿದ್ದಾರೆ. ಅಲ್ಲವರು ಹೋಗಿ ಮಾಡಿದ್ದೇನು ಬನ್ನಿ ನೋಡೋಣ. ಗೆಳೆಯರೆ, ಇತ್ತೀಚೆಗೆ ನೀವು ಗಮನಿಸಿರಬೇಕು, ಇಸ್ರೇಲಿನ ಪ್ರಧಾನಿಯ ಮನೆ ಮೇಲೊಂದೆರಡು ದಾಳಿಗಳಾದ ಕೂಡಲೇ ಇಸ್ರೇಲ್ ಪ್ರಧಾನಿ ನೇತನ್ಯಾಹು ಎಲ್ಲೂ ಕಾಣ್ತಾ ಇಲ್ಲ. ಅವರು ಬಂಕರಲ್ಲಿ ಅಡಗಿ ಕೂತಿದ್ದಾರೆ, ಬಚ್ಚಿಟ್ಟುಕೊಂಡಿದ್ದಾರೆ, ಓಡ್ ಹೋಗಿದ್ದಾರೆ, ಹೆಜ್ಬುಲ್ಲಾಗಳಿಗೆ ಹೆದರಿ ನಡುಗುತ್ತಾ ಇದ್ದಾರೆ. ಈ ಥರದ ಒಂದಷ್ಟು ಸುದ್ದಿಗಳು, ವಿಡಿಯೋಗಳು ಬರೋದಕ್ಕೆ ಶುರುವಾದವು. ಅವು ಯಾವುವು ಖಚಿತ ಮಾಹಿತಿಗಳಾಗಿರಲಿಲ್ಲ. ಆದರೆ ಈ ಸುದ್ದಿಗಳು ಕೂಡ ಜಗತ್ತಿನ ನಾನಾ ಭಾಗದಲ್ಲಿನ ಕೆಲ ಇಸ್ರೇಲ್ ವಿರೋಧಿಗಳಿಗೆ ಖುಷಿ ಕೊಟ್ಟಿದ್ದಂತೂ ಸುಳ್ಳಲ್ಲ. ನಮ್ಮಲ್ಲೂ ಕೆಲವರು ನೇತನ್ಯಾಹು ಅಡಗಿ ಕೂತಿರೋ ಬಗ್ಗೆ ನೀವು ಯಾಕೆ ಹೇಳ್ತಾ ಇಲ್ಲ ಅಂತ ಕಾಮೆಂಟ್ ಬಾಕ್ಸ್ ಅಲ್ಲಿ ಕೇಳ್ತಾ ಇದ್ರು. ಈಗ ಅಂಥವ್ರಿಗೆಲ್ಲ ಸಮಾಧಾನ ಆಗಲಿ, ಸಂತೋಷ ಆಗಲಿ ಅನ್ನೋ ಹಾಗೆ ನೇತನ್ಯಾಹು ಸೀದಾ ಗಾಜಾಗ್ ಹೋಗಿದ್ದಾರೆ. ಅಲ್ಲೊಂದು ಸಣ್ಣ ಟೂರ್ ಅನ್ನು ಮಾಡಿದ್ದಾರೆ. ಆ ಪ್ರವಾಸದಲ್ಲಿ ನೇತನ್ಯಾಹು ಜೊತೆಗೆ ರಕ್ಷಣಾ ಸಚಿವ ಕಾಟ್ಸ್ ಇದ್ರು, IDF ನ ಮುಖ್ಯಸ್ಥ ಹೆರ್ಜಿ ಹಲೇವಿ ಇದ್ರು, ಜೊತೆಗೆ ಶಿನ್ಬೆಟ್ನ ಮುಖ್ಯಸ್ಥ ರೋನೆನ್ ಬಾರ್ ಮುಂತಾದವರೆಲ್ಲ ಆ ಪ್ರವಾಸದಲ್ಲಿ ನೇತನ್ಯಾಹು ಅವರ ಜೊತೆಗಿದ್ರು. ಅವರು ಗಾಜಾದ ನೆಟ್ಜಾರಿಮ್ ಕಾರಿಡಾರ್ನ ಉದ್ದಕ್ಕೂ ಪ್ರವಾಸ ಮಾಡಿದ್ದಾರೆ. ಅಲ್ಲಿ 99ನೇ ಇನ್ಫೆಂಟ್ರಿ ಡಿವಿಷನ್ ಕಮಾಂಡರ್ ಯಾವೋ ಬರ್ನರ್ ಮತ್ತು ಸದರನ್ ಕಮಾಂಡ್ನ ಮೇಜರ್ ಜನರಲ್ ಆರೋನ್ ಫಿನ್ಕೆಲ್ಮನ್ ಅವರ ಜೊತೆ ಇಡೀ ಕಾರಿಡಾರ್ನ ಸಮೀಕ್ಷೆ ಮಾಡಿದ್ದಾರೆ. ಆನಂತರ ಅಲ್ಲಿ ಕೆಲಸ ಮಾಡ್ತಾ ಇರೋ ಇನ್ನಿತರ IDF ಅಧಿಕಾರಿಗಳನ್ನು ಕೂಡ ಭೇಟಿ ಮಾಡಿದ್ದಾರೆ. ಗಾಜಾದ ಮೇಲೆ ಇಸ್ರೇಲ್ ದಾಳಿ ಮಾಡಿದ ನಂತರ ಇಸ್ರೇಲಿನ ಪ್ರಧಾನಿ ಹಾಗೂ ಗೃಹ ಸಚಿವರು ಗಾಜಾ ಪಟ್ಟಿಗೆ ಕೊಡ್ತಾ ಇರೋ ಮೊದಲ ಭೇಟಿ ಇದು. ಈ ಮೂಲಕ ಗಾಜಾದಲ್ಲಿ ಹಮಾಸನ್ನು ಸಂಪೂರ್ಣವಾಗಿ ನಾಶ ಮಾಡಲಾಗಿದೆ ಅನ್ನೋ ಸಂದೇಶವನ್ನು ಇಸ್ರೇಲ್ ಪ್ರಧಾನಿ ನೇತನ್ಯಾಹು ಗಾಜಾದ ಜನಕ್ಕೆ ಹಾಗೂ ಪ್ಯಾಲೆಸ್ತೀನಿಯರಿಗೆ ಕೊಡ್ತಾ ಇದ್ದಾರೆ. ಗೆಳೆಯರೆ, ನೆಟ್ಜಾರಿಮ್ ಕಾರಿಡಾರ್ ಅಂದರೆ ನೀವಿಲ್ಲಿ ಮ್ಯಾಪಲ್ಲಿ ನೋಡ್ತಾ ಇದ್ದೀರಲ್ಲ, ಇದು ಗಾಜಾ ನಗರದಿಂದ ಸುಮಾರು 5 ಕಿಲೋಮೀಟರ್ನಷ್ಟು ದಕ್ಷಿಣಕ್ಕೆ ಇಸ್ರೇಲ್ ಗಾಜಾ ಗಡಿರೇಖೆಯಿಂದ ಮೆಡಿಟರೇನಿಯನ್ ಸಮುದ್ರದವರೆಗೆ ಚಾಚಿಕೊಂಡಿರೋ ಈ ಪ್ರದೇಶಕ್ಕೆ ನೆಟ್ಜಾರಿಮ್ ಕಾರಿಡಾರ್ ಅಂತ ಇಸ್ರೇಲ್ ಹೆಸರಿಟ್ಟಿದೆ. ಅಲ್ಲಿ ಸುಮಾರು 4 ಕಿಲೋಮೀಟರ್ಗಳಷ್ಟು ಅಗಲದ ಪ್ರದೇಶವನ್ನ ಇಸ್ರೇಲಿ ಸೈನಿಕರು ಸಂಪೂರ್ಣವಾಗಿ ತಮ್ಮ ಹಿಡಿತದಲ್ಲಿಟ್ಕೊಂಡು ಅಲ್ಲೆಲ್ಲ ಚೆಕ್ ಪೋಸ್ಟ್ಗಳನ್ನು ನಿರ್ಮಾಣ ಮಾಡಿದ್ದಾರೆ. ಈ ಕಾರಿಡಾರ್ ಗಾಜಾನ ಉತ್ತರ ಮತ್ತು ದಕ್ಷಿಣ ಗಾಜಾ ಅಂತ ವಿಭಜನೆ ಮಾಡ್ತಾ ಇದೆ. ಈ ಕಾರಿಡಾರ್ನ ಕಾರಣಕ್ಕೆ ಉತ್ತರ ಮತ್ತು ದಕ್ಷಿಣ ಗಾಜಾಗಳ ನಡುವಿನ ಸಂಪರ್ಕದ ಮೇಲೆ ಇಸ್ರೇಲ್ ಹಿಡಿತ ಸಾಧಿಸೋದಕ್ಕೆ ಸಾಧ್ಯ ಆಗಿದೆ. ಇನ್ನು ಇಲ್ಲಿ ಏನೇ ಸಂಚಾರ ಆಗಬೇಕು ಅಂದ್ರೂ ಇಸ್ರೇಲಿ ಸೈನಿಕರ ನಿಗಾವಣೆಯಲ್ಲಿ ಆಗಬೇಕು, ಅಥವಾ ನೆಲದಾಳದಲ್ಲಿ ಟನಲ್ಗಳೇನಾದರೂ ಇದ್ರೆ ಅದರ ಮೂಲಕ ಆಗಬೇಕು. ಹಾಗೆ ಇಸ್ರೇಲ್ ಇಲ್ಲಿ ದಿಗ್ಬಂಧನವನ್ನು ವಿಧಿಸಿದೆ. ಈ ಕಾರಿಡಾರ್ನ ಉದ್ದಕ್ಕೂ ಇಸ್ರೇಲ್ ಪ್ರಧಾನಿ ಹಾಗೂ ರಕ್ಷಣಾ ಸಚಿವರು ಮೊನ್ನೆ ಪ್ರವಾಸವನ್ನು ಮಾಡಿ ಬಂದಿದ್ದಾರೆ. ಇಲ್ಲಿ ಯುದ್ಧ ನಡೀತಿರುವಾಗ ಇಸ್ರೇಲ್ ಪ್ರಧಾನಿಯನ್ನ ಟಾರ್ಗೆಟ್ ಮಾಡಿಕೊಂಡು ಹೆಜ್ಬುಲ್ಲಾ ಹಾಗೂ ಇರಾನಿನ ಏಜೆಂಟರು ದಾಳಿಗಳನ್ನು ನಡೆಸೋದಕ್ಕೆ ಪ್ರಯತ್ನ ಮಾಡ್ತಾ ಇರುವಾಗ ನೇತನ್ಯಾಹು ಈ ಪ್ರವಾಸವನ್ನು ಮಾಡಬೇಕಿತ್ತ? ಗೆಳೆಯರೆ, ಈ ಪ್ರವಾಸದ ಹಿಂದೆ ಕೂಡ ಒಂದು ದೊಡ್ಡ ಕಾರಣ ಇದೆ. ಇಸ್ರೇಲ್ ಈಗಾಗಲೇ ಗಾಜಾನ ಸಂಪೂರ್ಣವಾಗಿ ಪುಡಿ ಮಾಡಿದೆ. ಅಲ್ಲಿನ ಹಮಾಸ್ ನಾಯಕರು ಬಹುತೇಕ ಎಲ್ಲ ನಾಶ ಆಗಿದ್ದಾರೆ. ಈಗೇನಿದ್ರು ಒಂದಷ್ಟು ಪಳೆಯುಳಿಕೆಗಳನ್ನು ಬಿಟ್ಟರೆ ಅಲ್ಲಿ ಬೇರೇನೂ ಇಲ್ಲ. ಇಷ್ಟಾದರೂ ಕೂಡ ಇಸ್ರೇಲಿಗೆ ಅಪಹೃತ ಒತ್ತೆಯಾಳುಗಳನ್ನು ಬಿಡಿಸ್ಕೊಳ್ಳೋದಕ್ಕೇನು ಸಾಧ್ಯ ಆಗಿಲ್ಲ. ಅದಕ್ಕೆ ಕಾರಣ ಅಲ್ಲಿನ ಜನ ಮತ್ತು ಅವರು ಹಮಾಸ್ಗೆ ಕೊಡ್ತಾ ಇರೋ ಬೆಂಬಲ. ಈಗ ಅದಕ್ಕೆ ಇಸ್ರೇಲ್ ಒಂದು ದೊಡ್ಡ ಸ್ಕೆಚ್ ಅನ್ನು ಹಾಕ್ಕೊಂಡಿದೆ. ಅಲ್ಲಾಗಿರೋದೇನು ಅಂದರೆ, ಅಕ್ಟೋಬರ್ 7ನೇ ತಾರೀಕು ಇಸ್ರೇಲ್ ಮೇಲೆ ಹಮಾಸ್ ಉಗ್ರರು ಗಾಜಾದ ಗಡಿಗಳ ಮೂಲಕ ದಾಳಿ ಮಾಡಿ ಸುಮಾರು 251 ಮಂದಿಯನ್ನ ಗಾಜಾಗೆ ಹೊತ್ಕೊಂಡು ಹೋದ್ರು. ಅದರಲ್ಲಿ ಮಕ್ಕಳಿದ್ರು, ಮಹಿಳೆಯರು ಕೂಡ ಇದ್ರು. ಆ ಪೈಕಿ ಸಂಧಾನದ ಮಾತುಕತೆಗಳು, 1 ವಾರಗಳ ಕಾಲದ ಸೀಸ್ ಫೈರು ಇದೆಲ್ಲ ಆದಾಗ ಹಮಾಸ್ ಸುಮಾರು 105 ಮಂದಿಯನ್ನ ಬಿಡುಗಡೆ ಮಾಡಿತು. ಹಾಗೆ ಈ ಸಂಧಾನಕ್ಕೂ ಮೊದಲು 4 ಮಂದಿಯನ್ನ ಹಮಾಸ್ ಬಿಡುಗಡೆ ಮಾಡಿತು. ಜೊತೆಗೆ 8 ಮಂದಿಯನ್ನ ಇಸ್ರೇಲಿ ಪಡೆಗಳು ಕಾರ್ಯಾಚರಣೆಯ ಮೂಲಕ ರಕ್ಷಿಸಿ ಕರ್ಕೊಂಡು ಬಂದರು. ಹಾಗೆ ಕಾರ್ಯಾಚರಣೆಯ ವೇಳೆ ಮಿಸ್ಫೈರ್ ಆಗಿ 3 ಒತ್ತೆಯಾಳುಗಳು ಸಾವಿಗೀಡಾದರು. ಇನ್ನು 37 ಮಂದಿಯನ್ನ ಹಮಾಸ್ ಕೊಂದು ಹಾಕ್ತು. ಅವರ ದೇಹಗಳನ್ನು ಇಸ್ರೇಲ್ ವಶಪಡಿಸಿಕೊಳ್ತು. ಇನ್ನು 94 ಮಂದಿ ಗಾಜಾದಲ್ಲಿ ಹಮಾಸ್ನ ಹಿಡಿತದಲ್ಲಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಅದರಲ್ಲಿ ಈಗ ಎಷ್ಟು ಜನ ಬದುಕುಳಿದಿದ್ದಾರೆ, ಎಷ್ಟು ಮಂದಿ ಸಾವಿಗೀಡಾಗಿದ್ದಾರೆ ಅನ್ನೋ ಬಗ್ಗೆ ಖಚಿತ ಮಾಹಿತಿ ಇಲ್ಲ. ಈಗ
ಉಳಿದ ಒತ್ತೆಯಾಳುಗಳ ಬಿಡುಗಡೆಗಾಗಿ ಇಸ್ರೇಲ್ ಸರ್ಕಾರದ ಮೇಲೆ ಒತ್ತಡ ಹೆಚ್ಚಾಗ್ತಾ ಇದೆ. ಒತ್ತೆಯಾಳುಗಳ ಆರೋಗ್ಯ ಕೆಡ್ತಾ ಇದೆ, ಅವರಿಗೆ ಆಹಾರ, ಔಷಧ, ಚಿಕಿತ್ಸೆ ಏನೂ ಸಿಗ್ತಾ ಇಲ್ಲ. ಹೀಗಾಗಿ ಬೇಗ ಅವರ ಬಿಡುಗಡೆಗೆ ಕ್ರಮ ಕೈಗೊಳ್ಳಿ ಅಂತ ಇಸ್ರೇಲ್ ಆಡಳಿತವನ್ನ ಅಲ್ಲಿನ ನಾಗರಿಕರು ಒತ್ತಾಯ ಮಾಡ್ತಿದ್ದಾರೆ. ಹಾಗೆ ಮೊನ್ನೆ ಸಂಪುಟದಿಂದ ಹೊರಹೋದ ರಕ್ಷಣಾ ಸಚಿವ ಗ್ಯಾಲೆಂಟ್ ಕೂಡ ಈಗ ಗಾಜಾದಲ್ಲಿ ಸೇನೆ ಮಾಡೋದು ಏನು ಬಾಕಿ ಉಳಿದಿಲ್ಲ, ಏನು ಮಾಡಬೇಕಿತ್ತೋ ಅದನ್ನೆಲ್ಲ ಸೈನ್ಯ ಮಾಡಿ ಮುಗಿಸಿದೆ, ಈಗ ಒತ್ತೆಯಾಳುಗಳ ಬಿಡುಗಡೆ ಮಾತ್ರ ಬಾಕಿ ಇರೋದು. ಆದರೆ ನೇತನ್ಯಾಹು ಆ ಬಗ್ಗೆ ಆಸಕ್ತಿಯನ್ನು ತೋರಿಸ್ತಾ ಇಲ್ಲ ಅಂತ ಮಾತಾಡೋದಕ್ಕೆ ಶುರು ಮಾಡಿದ್ದಾರೆ. ಮತ್ತೊಂದು ಕಡೆ ಕದನ ವಿರಾಮಕ್ಕೆ ಕೂಡ ಒತ್ತಡಗಳು ಹೆಚ್ಚಾಗ್ತಾ ಇವೆ. ನಾಳೆ ಅಮೆರಿಕಾದಲ್ಲಿ ಟ್ರಂಪ್ ಸರ್ಕಾರ ರಚನೆಯನ್ನು ಮಾಡಿದರೂ ಕೂಡ ಗಾಜಾದ ಮೇಲಿನ ದಾಳಿಗಳನ್ನು ನಿಲ್ಲಿಸಿ ಅನ್ನೋ ಒತ್ತಡಗಳೇ ಶುರುವಾಗತ್ವೆ. ಈ ಎಲ್ಲ ಕಾರಣಗಳಿಂದ ಈಗ ನೇತನ್ಯಾಹು ಹೊಸದೊಂದು ಬಾಂಬನ್ನು ಗಾಜಾದಲ್ಲಿ ಹಾಕ ಬಂದಿದ್ದಾರೆ. ಅವರಲ್ಲಿ ಬೇರೆ ಏನೂ ಮಾಡಿಲ್ಲ. ಇನ್ನು ಮುಂದೆ ಗಾಜಾದಲ್ಲಿ ಹಮಾಸ್ ವಾಪಸ್ಸು ಬರೋದಕ್ಕೆ ಸಾಧ್ಯ ಆಗೋದಿಲ್ಲ. ಹಮಾಸ್ನ ಶಕ್ತಿಯನ್ನು ನಮ್ಮ ಸೇನೆ ಮುಗಿಸಿಬಿಟ್ಟಿದೆ. ನಮ್ಮ ಗುರಿ ಈಗ ಒತ್ತೆಯಾಳುಗಳ ಬಿಡುಗಡೆ. ಅವರನ್ನು ಹೇಗಾದರೂ ಸರಿ ನಾವು ಬಿಡುಗಡೆ ಮಾಡಿಸ್ಕೊಳ್ತೀವಿ. ಅದರ ನಡುವೆ ನಿಮಗೆ ಅಂದರೆ ಗಾಜಾದ ಜನಕ್ಕೆ ಒಂದು ಆಫರನ್ನು ಕೊಡ್ತಾ ಇದ್ದೀನಿ ಅಂತ ನೇತನ್ಯಾಹು ಅಲ್ಲಿ ಹೇಳಿದ್ದಾರೆ. ಆ ಆಫರ್ ಕೂಡ ತುಂಬಾ ಚೆನ್ನಾಗಿದೆ. ಯಾರು ಅಲ್ಲಿನ ಒತ್ತೆಯಾಳುಗಳನ್ನು ಕರ್ಕೊಂಡು ಬಂದು IDFಗೆ ಒಪ್ಪಿಸ್ತಾರೋ ಅಂಥವರಿಗೆ $5 ಮಿಲಿಯನ್ ಹಣವನ್ನು ಇಸ್ರೇಲ್ ಬಹುಮಾನವಾಗಿ ಕೊಡುತ್ತೆ. ಹಾಗೆ ಅವರು ಕುಟುಂಬ ಸಮೇತ ಗಾಜಾದಿಂದ ಹೊರಗೆ ಹೋಗಿ ಬೇರೆಲ್ಲಿ ಬೇಕಾದರೂ ಬದುಕನ್ನು ಕಟ್ಟಿಕೊಳ್ಳೋದಕ್ಕೆ ಬೇಕಾದ ವ್ಯವಸ್ಥೆಗಳನ್ನು ಕೂಡ ಇಸ್ರೇಲೇ ಮಾಡಿಕೊಡುತ್ತೆ. ಇದಕ್ಕಿಂತ ಒಳ್ಳೆಯ ಆಫರ್ ಬೇರೆ ಏನಾದರೂ ಇರೋದಕ್ಕೆ ಸಾಧ್ಯನಾ? ಗೆಳೆಯರೆ, ಅಲ್ಲಿ ಹಮಾಸ್ ಈ ಒತ್ತೆಯಾಳುಗಳನ್ನು ಜನವಸತಿ ಪ್ರದೇಶಗಳಲ್ಲೇ ಅಡಗಿಸಿಟ್ಟಿದೆ ಅನ್ನೋದು ಇಸ್ರೇಲಿಗೂ ಗೊತ್ತಿರೋ ವಿಷಯ. ಆ ಪ್ರದೇಶಗಳ ಮೇಲೆ ದಾಳಿ ಮಾಡಿದರೆ ನಾಗರಿಕ ಸಾವು ನೋವಿನ ಜೊತೆಗೆ ಒತ್ತೆಯಾಳುಗಳ ಪ್ರಾಣಕ್ಕೆ ಕೂಡ ಅಪಾಯ ಇರುತ್ತೆ. ಇನ್ನು ಗಾಜಾದ ಸಾಕಷ್ಟು ಜನಕ್ಕೆ ಈಗಾಗಲೇ ಹಮಾಸ್ ಮೇಲೆ ಒಂದು ಅವರ್ಷನ್ ಶುರುವಾಗಿದೆ. ಇನ್ನು ಈ ಸಂದರ್ಭದಲ್ಲಿ ಒತ್ತೆಯಾಳುಗಳನ್ನು ತಂದೊಪ್ಪಿಸಿ ಅಂತ ಹೇಳಿದರೆ ಜನನಾದರೂ ಪುಗ್ಸೆಟ್ಟೆ ಇಸ್ರೇಲಿಗೆ ಸಹಾಯ ಯಾಕೆ ಮಾಡ್ತಾರೆ? ಹಾಗೆ ಮಾಡಿದ ನಂತರ ಅವರಿಗೆ ಅಳಿದುಳಿದ ಹಮಾಸ್ ಬೆಂಬಲಿಗರಿಂದ ಸಮಸ್ಯೆ ಆಗುತ್ತೆ. ಸೊ ನೀವು ಒತ್ತೆಯಾಳುಗಳನ್ನು ತಂದೊಪ್ಪಿಸಿ ನಿಮಗೆ $5 ಮಿಲಿಯನ್ ಹಣ ಹಾಗೂ ಗಾಜಾದಿಂದ ಹೊರ ಹೋಗೋದಕ್ಕೆ ಅವಕಾಶ ಎರಡನ್ನೂ ಕೊಡ್ತೀವಿ ಅನ್ನೋದು ಗಾಜಾದ ಜನರ ಮಟ್ಟಿಗೆ ತುಂಬ ಒಳ್ಳೆಯ ಆಫರ್ರೆ. ಇನ್ನು ಇದು ಇಷ್ಟಕ್ಕೆ ನಿಲ್ತಾ ಇಲ್ಲ. ನೀವು ಹಾಗೆ ಒಪ್ಪಿಸ್ಲಿಲ್ಲ ಅಂತ ಇಟ್ಕೊಳ್ಳಿ, ನಮ್ಮವರನ್ನು ಹೇಗೆ ಕಾಪಾಡ್ಕೋಬೇಕು ಅನ್ನೋದು ನಮಗೆ ಗೊತ್ತೇ ಇದೆ. ಹಾಗೆ ನಾವು ಕಾಪಾಡ್ಕೊಳ್ಳುವಾಗ ನಮ್ಮ ಮೇಲೆ ದಾಳಿ ಆಯಿತು ಅಂತ ಸುಮ್ಮನೆ ಇಸ್ರೇಲನ್ನು ದೂಷಿಸೋದಕ್ಕೆ ಹೋಗಬೇಡಿ ಅನ್ನೋ ಅರ್ಥದಲ್ಲಿ ಕೂಡ ನೇತನ್ಯಾಹು ಮಾತಾಡಿದ್ದಾರೆ. ನಮ್ಮ ಒತ್ತೆಯಾಳುಗಳ ಪ್ರಾಣಕ್ಕೆ ತೊಂದರೆ ಉಂಟಾದರೆ ಹಾಗೆ ತೊಂದರೆ ಕೊಟ್ಟವರನ್ನು ಎಲ್ಲಿದ್ದರೂ ನಾವು ಬಿಡೋದಿಲ್ಲ, ಯಾವ ಬಿಲದಲ್ಲಿ ಅಡಗಿದ್ರೂ ಹುಡುಕಿ ಹೊಡಿತೀವಿ ಅನ್ನೋ ಎಚ್ಚರಿಕೆಯನ್ನು ಕೂಡ ಇಸ್ರೇಲ್ ಕೊಟ್ಟಿದೆ. ಈಗಾಗಲೇ ಇಸ್ರೇಲ್ ತನ್ನ ಶತ್ರುಗಳನ್ನು ಎಲ್ಲೆಲ್ಲಿ ಹೇಗೆಲ್ಲ ಹೊಡೆದಿದೆ ಅನ್ನೋದನ್ನು ಗಾಜಾದ ಜನ ಒಂದೇ ಯಾಕೆ ಇಡೀ ಜಗತ್ತೇ ನೋಡಿದೆ. ಹೀಗಾಗಿ ನೇತನ್ಯಾಹು ಅವರ ಈ ಆಫರ್ ಮತ್ತು ಬೆದರಿಕೆಗಳು ವರ್ಕ್ ಆದರೆ ಅಲ್ಲಿನ ಒಂದಷ್ಟು ಒತ್ತೆಯಾಳುಗಳ ಬಿಡುಗಡೆ ಆಗಬಹುದು. ಇನ್ನು ಹಾಗಲ್ಲಿ ಒತ್ತೆಯಾಳುಗಳು ಸೇಫ್ ಆಗಿ ಹೊರಗೆ ಬಂದರು ಅಂತ ಇಟ್ಕೊಳ್ಳಿ, ಗಾಜಾದ ಮೇಲೆ ಹಮಾಸ್ನ ಹಿಡಿತ ಸಂಪೂರ್ಣವಾಗಿ ತಪ್ಪು ಹೋಗಿದೆ. ಅಲ್ಲಿನ ಜನ ಕೂಡ ಹಮಾಸನ್ನು ಪ್ರೀತಿಸ್ತಾ ಇಲ್ಲ ಅನ್ನೋದು ಗೊತ್ತಾಗುತ್ತೆ. ಹಾಗಲ್ಲದೆ ಈ ಪ್ಲಾನ್ ವರ್ಕೌಟ್ ಆಗಲಿಲ್ಲ ಅಂದರೆ ಅಲ್ಲಿ ಹಮಾಸ್ ಇನ್ನೂ ತನ್ನ ಹಿಡಿತವನ್ನು ಇಟ್ಟುಕೊಂಡಿದೆ. ಅಲ್ಲಿನ ಜನರ ಮನಸ್ಸಲ್ಲಿ ಹಮಾಸ್ ಮತ್ತು ಅದರ ಬಗೆಗಿನ ಭಯ ಇನ್ನೂ ಇದೆ ಅಂತಲೂ ಅಥವಾ ಇಸ್ರೇಲನ್ನು ಅಲ್ಲಿನ ಜನ ನಂಬುತ್ತಾ ಇಲ್ಲ ಅಂತಲೂ ಅರ್ಥ ಮಾಡ್ಕೋಬೇಕಾಗತ್ತೆ. ಅಕಸ್ಮಾತ್ ಒತ್ತೆಯಾಳುಗಳ ಬಿಡುಗಡೆ ಸ್ವಲ್ಪ ಪ್ರಮಾಣದಲ್ಲಿ ಆದರೂ ಗಾಜಾದ ಜನ ಹಮಾಸ್ ಮೇಲೆ ವಿಶ್ವಾಸ ಇಟ್ಟುಕೊಂಡಿಲ್ಲ ಅನ್ನೋ ಸಂದೇಶವನ್ನು ಇಸ್ರೇಲ್ ಜಗತ್ತಿಗೆ ಕಳುಹಿಸಿಕೊಡುತ್ತೆ. ಇದು ಗಾಜಾನ ಸಂಪೂರ್ಣವಾಗಿ ಮುಂದಿನ ದಿನಗಳಲ್ಲಿ ಇಸ್ರೇಲ್ ಆಕ್ರಮಿಸಿಕೊಳ್ಳೋದಕ್ಕೆ, ಅಲ್ಲಿ ಇಸ್ರೇಲ್ ಆಡಳಿತ ಬರೋದಕ್ಕೆ ಕೂಡ ದಾರಿಯನ್ನು ಮಾಡಿಕೊಡುತ್ತೆ. ಇಲ್ಲಿ ನೇತನ್ಯಾಹು ಅವರ ಪ್ಲಾನ್ ಹೇಗೆ ವರ್ಕ್ ಆಗುತ್ತೆ ಅನ್ನೋದನ್ನು ಮಾತ್ರ ಕಾದು ನೋಡಬೇಕು. ಇದು ಗೆಳೆಯರೆ ಗಾಜಾದ ಜನರಿಗೆ ನೇತನ್ಯಾಹು ಕೊಡ್ತಾ ಇರೋ ಆಫರ್ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.